ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಅಪ್ಪು ಮಲ್ಕೊಂಡಿರ್ತಾನೆ. ಸಡನ್ನಾಗಿ ಮಿಂಚು ಅವನು ಮೂತಿಗೆ ಮತ್ತು ಹಣೆಗೆ ಎಲ್ಲ ಕೂಡ ಈ ಒಂದು ಕಾಡಿಗೆನ ಹಚ್ಚಿಬಿಟ್ಟು ಶೇಮ್ ಮಾಡ್ತಾ ಇರ್ತಾಳೆ. ಆಗ ಎದ್ದು ಕೂತ್ಕೊಳ್ತಾನೆ. ಏಯ್, ಏನೇ ಮಾಡಿದೆ ನೀನು ಮಿಂಚು ಅಂತಂದ್ಬಿಟ್ಟು ಕೇಳ್ತಾ ಇರ್ತಾನೆ ಆಕಾಶ್. ಓಹೋ ಹೌದಾ, ನಿನ್ನ ಕನ್ನಡಿ ನೋಡ್ಕೋ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಅಂತಾರೆ. ಏಯ್, ಯಾಕೆ ಇದೆಲ್ಲ ಮಾಡಿದೆ ಅಂತಾರೆ. ಓಹೋ, ನೀನು ಮಾತ್ರ ನಿನ್ನೆ ನನಗೆ ಮಸಿ ಹಚ್ಚಿದ್ದೀವಾ, ಅದು ಮರ್ತೋದ್ಯಾ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಮಿಂಚು. ಏಯ್ ಇರು, ಅಪ್ಪನಿಗೆ ಹೇಳ್ತಿ ಅಂದ್ಬಿಟ್ಟು ಓಡಿ ಬಂದು ಇಲ್ಲಿ ಅಪ್ಪ ಅಪ್ಪ ನೋಡಪ್ಪ ಹೇಗೆ ಮಾಡಿದಾಳೆ ಮಿಂಚು ಅಂತಾರೆ. ಕಂದ, ಯಾಕೆ ಆ ರೀತಿ ಮಾಡೋಕ್ಕೋದೆ? ಈ ರೀತಿ ಮಾಡೋದ್ರಿಂದ ಅವ್ನಿಗೆ ಏನಾದರೂ ಇನ್ಫೆಕ್ಷನ್ ಆದರೆ ಯಾರು ಗತಿ? ಅಕ್ಕ ಆಗಿ ನೀನು ಈ ರೀತಿ ಮಾಡ್ಬೋದಾ? ಅವ್ನ ಕನಸನ್ನು ತೋರಿಸ್ಬೇಕು ತಾನೆ ಅಂತಂದ್ಬಿಟ್ಟು ಗೌತಮ್ ಅಂತಾರೆ. ಓಹೋ ಗೊತ್ತು ಬಿಡಿ, ನಿನ್ನೆ ಅವನಾದರೆ ನನಗೆ ಹಚ್ಚಿದ್ದ, ಆಗೇನೂ ಅನ್ನಲಿಲ್ಲ. ಎಷ್ಟೇ ಆದರೂ ಅವ್ನು ನಿಮ್ಮ ಮಗ ತಾನೆ, ನಾನು ನಿಮ್ಮ ಮಗಳಲ್ಲ ಅಲ್ವಾ? ಸರಿ ಬಿಡಿ ಅಂತಂದ್ಬಿಟ್ಟು ಮಿಂಚು ಅವರಿಂದ ಬೇಜಾರು ಮಾಡಿಕೊಂಡು ಹೊರಟೋಗ್ಬಿಡ್ತಾಳೆ. ಆಗ ಇಲ್ಲಿ ಭೂಮಿಕಾ ಗೌತಮ್ಗೂ ಬೇಜಾರಾಗುತ್ತೆ. ನೀವು ಕಾಫಿ ಕುಡಿ, ನಾನು ಅವುಗಳ ಮಾತಾಡಿಸ್ತೀನಿ ಅಂದ್ಬಿಟ್ಟು ಭೂಮಿಕಾನಿಂದ ಹೊರಟೋಗ್ತಾರೆ. ಇನ್ನು ಗೌತಮ್ಗೆ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇನ್ನು ಇಲ್ಲಿ ಮಹಿಮಾ ಬಗ್ಗೆನೇ ಮಂದಾಕಿನಿ ಮತ್ತು ಸದಾಶಿವ ಇಬ್ಬರು ಕೂಡ ಮಾತಾಡ್ತಾರೆ. ರೀ ಪಾಪ, ನಾವು ಮಹಿಮಾ ನೋಡಿದೆ ಇಷ್ಟೆಲ್ಲ ಬೇಜಾರಾಗಿದೆ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವಳು ಮತ್ತೆ ಏನಾದರೂ ಅಪಾಯ ಮಾಡ್ಕೊಂಡು ಬಿಡ್ತಾಳ ಅಂತ ನನಗೆ ಯಾಕೋ ಕೈಕಾಲ ಆಡ್ತಾ ಇಲ್ಲ. ಏನು ರೀ ಮಾಡೋದು ಅಂತೀರೆ. ಹೌದು ಮಂದಾಕಿನಿ, ನನಗೂ ಅದೇ ಬೇಜಾರಾಗ್ತಾ ಇರೋದು. ಯಾಕೆ ಈ ರೀತಿ ಆಯಿತು ಅಂದ್ಬಿಟ್ಟು ಸದಾಶಿವ ಕೂಡ ಅಂತ ಇರ್ತಾರೆ. ಆಗ ಯೋಚನೆ ಮಾಡ್ತಾ ರೀ ನನಗೊಂದು ಐಡಿಯಾ ಬರುತ್ತಿದೆ ಅಂದ್ಬಿಟ್ಟು ಅಂತಾರೆ. ಐಡಿಯಾನ ಏನು ಮಂದಾಕಿನಿ ಅಂತಿದ್ರೆ, ಅದು ನೀವು ಗಮನಿಸಿದ್ರಿ, ನಮ್ಮ ಮಹಿಮಗೆ ಹೆಣ್ಮಗಳು ಆದರೆ ಗ್ಯಾರಂಟಿ ಅದು ಮಿಂಚು ಥರನೇ ಇರಬೇಕು, ಗಂಡು ಮಗ ಆದರೆ ಆಕಾಶ ಥರನೇ ಇರಬೇಕು ಅಂದ್ಬಿಟ್ಟು ಅಂದ್ಕೊಂಡು ಫೋಟೋಸ್ ಎಲ್ಲ ತನ್ನ ರೂಮಲ್ಲೇ ಇಟ್ಕೊಂಡಿದ್ದು. ಅದರಲ್ಲಿ ಅತ್ತೆ ನನಗಂತೂ ಹೆಣ್ಮಗುನೇ ಆಗಬೇಕು, ಅದು ಮಿಂಚು ಥರನೇ ಇರಬೇಕಂತ ಎಷ್ಟೆಲ್ಲ ಆಸೆ ಪಟ್ಟು ಹೇಳ್ತಾ ಇದ್ಲು ರೀ. ಆ ಫೋಟೋನ ಯಾವಾಗಲೂ ತನ್ನ ಎದೆಗೆ ಹಾಕ್ಕೊಂಡು ಮುದ್ದು ಮಾಡ್ತಾ ಇರ್ತಾಳೆ. ನೀವು ನೋಡಿದಿರಾ ಮಹಿಮಗೆ ಕೂಡ ಹೇಗೆ ಈ ಒಂದು ಮಿಂಚು ಅಂದರೆ ಇಷ್ಟನೋ, ಮಿಂಚು ಕೂಡ ಮಹಿಮಾ ಅಂದರೆ ತುಂಬಾ ಇಷ್ಟ. ಅತ್ತೆ ಅಂದ್ಕೊಂಡು ಯಾವಾಗಲೂ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ರೀ ಅಂದ್ಬಿಟ್ಟು ಅಂತಾರೆ. ಆಗ ಸದಾಶಿವರು, ಹೌದು ಕಣೆ, ನಾನು ಕೂಡ ಗಮನಿಸಿದ್ದೀನಿ, ಪಾಪ ನಮ್ಮ ಮಹಿಮೆಗೆ ಹೆಣ್ಮಗು ಅಂದರೆ ತುಂಬಾ ಇಷ್ಟ, ಅದರಲ್ಲಿ ಮಿಂಚು ಅಂದರೆ ಇನ್ನೂ ಇಷ್ಟ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ರೀ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಮಂದಾಕಿನಿ ಅಂತಾರೆ. ಜೀವ ಕೂಡ ಅಲ್ಲಿ ಬರ್ತಾರೆ. ಏನು ಮಂದಾಕಿನಿ, ಏನದು ನಿರ್ಧಾರ ಅಂತೀರೆ. ಅದು ಹೇಗೋ ನಮ್ಮ ಈ ಒಂದು ಗೌತಮ್ ಮತ್ತು ಭೂಮಿಕೆಗೆ ಮಿಂಚು ದತ್ತು ತಗೊಂಡ್ರೋ ಮಗು ಅಲ್ವಾ. ನಮ್ಮ ಮಹಿಮಗು ಮಿಂಚು ಅಂದರೆ ತುಂಬಾ ಇಷ್ಟ. ನಾವಾಗೆ ಅಳಿಯಂದ್ರು ಮತ್ತು ಭೂಮಿ ಹತ್ರ ಹೋಗಿ ಆ ಒಂದು ಮಹಿಮಗೋಸ್ಕರ ಈ ಒಂದು ಮಿಂಚುನ ದತ್ತು ತಗೊಳ್ಬಾರ್ದು, ನಾವ್ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಮಂದಾಕಿನಿ ಹೇಳ್ತಾರೆ. ಮಂದಾಕಿನಿ, ಸ್ವಲ್ಪ ಬುದ್ಧಿ ಇದೆ ನಿನಗೆ, ತಲೆ ಸರಿ ಇದೆಯಾ? ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕಣೆ, ಗೌತಮ್ ಅಳಿಯಂದ್ರಿಗೆ ಆ ಒಂದು ಮಿಂಚು ಸಿಕ್ಕಿದ್ದು ಲಕ್ಕಿ ಚಾಮು, ಅದೃಷ್ಟ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾರೆ. ಹೇಳ್ಬೇಕಂದ್ರೆ ಮೊದಲು ಮಗಳು ಕಳ್ಕೊಂಡಿದ್ದಾರೆ, ಅದಾಗಿ ಇದು ಸಿಕ್ಕಿರೋ ಕಾಂಪೋಸಿಷನ್ ಅಂದ್ಕೊಂಡು ಮಗಳನ್ನ ಎಷ್ಟು ಮುದ್ದಾಗಿ ಸಾಕ್ತಾ ಇದ್ದಾರೆ ಅವರು. ನಾವು ಹೋಗಿ ಕೇಳಿಬಿಟ್ರೆ ಕೊಟ್ಬಿಡ್ತಾರೇನೆ. ಈ ರೀತಿ ಯೋಚನೆ ಕೂಡ ಮಾಡೋಕ್ಕೆ ಹೋಗ್ಬಾರ್ದು ಮಂದಾಕಿನಿ ಅಂದ್ಬಿಟ್ಟು ಅಂತ ಇರ್ತಾರೆ ಸದಾಶಿವ. ಆಗ ಹೌದು ಅಮ್ಮ, ಇದೆಲ್ಲ ಕೇಳಿದ್ರೆ ಸರಿಗಿರಲ್ಲ, ಅವಳಿಗೇನೋ ಮಿಂಚು ಆಕಾಶ ಅಂದರೆ ಇಷ್ಟ, ಹಾಗಂತೇಳಿ ನಾವು ಕೇಳೋಕ್ಕೆ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ಜೀವ ಅಂತಾರೆ. ಇಲ್ಲ, ನೀವು ಬರೋದಾದರೆ ಬನ್ನಿ, ಇಲ್ಲಾಂದರೆ ಬಿಡಿ, ನನಗೆ ನನ್ನ ಸೊಸೆಯ ಜೀವನೇ ಮುಖ್ಯ, ಖುಷಿನೇ ಮುಖ್ಯ, ನಾನು ಹೋಗ್ತೀನಿ ಅಂದ್ಬಿಟ್ಟು ಮಂದಾಕಿಣಿಲಿ ಹಠ ಮಾಡ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ತುಂಬಾ ಬೇಜಾರಾಗಿರುತ್ತೆ. ಇಂದು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಹೊರಗಡೆ ಶಾಕುಂತಲ, ಅಲ್ಲಿಗೆ ಪಾರ್ಥ ಮತ್ತು ಅಪೇಕ್ಷೆ ಇಬ್ಬರು ಕೂಡ ಬರ್ತಾರೆ. ಮಾಮ್ ಏನಾಯಿತು, ಯಾಕೆ ಇಷ್ಟು ಬೇಜಾರಾಗಿದೆ ಅಂತಿದ್ರೆ. ಇನ್ನೇನು ಅಲ್ಲ ಮಹಿಮಾ ಬಗ್ಗೆನೇ ಅಂತಿದ್ರೆ, ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ, ನಮ್ಮಲ್ಲಿ ಏನಿದೆ ಎಲ್ಲ ದೇವ್ರ ಮಹಿಮೆ ಅಂತಿದ್ರೆ. ಹೌದು, ನನಗೆ ನನ್ನ ಮಕ್ಕಳಿಗೆ ಹೇಗಾದರೂ ಮಗಳಿಗೆ ಮಗು ಆಗ್ತಾಯಿದೆ ಅಂತ ಖುಷಿ ಪಡ್ತಾ ಇದ್ದೆ. ಇನ್ನು ಯಾರಿಗೂ ಮಕ್ಕಳಾಗಿಲ್ಲ, ನನ್ನ ಮಕ್ಕಳಿಗೆ ಯಾರಿಗೂ ಮಕ್ಕಳಾಗಿಲ್ಲ ಅನ್ನೋದೇ ನನಗೆ ತುಂಬ ಟೆನ್ಷನು. ನಾನು ಮಾಡೋ ಪಾಪನ ಅನಿಸುತ್ತೆ, ಹೇಗೋ ಮಗನ ಸರಿಯಾಗಿ ಸಾಕಿಲ್ಲ, ಅದೇ ಪಾಪ ನಾನೀಗ ಕಾಡ್ತಾ ಇದೆ ಅಂದ್ಬಿಟ್ಟು ಅಂತ ಇರ್ತಾಳೆ ಈ ಒಂದು ಶಾಕುಂತಲ. ಅಮ್ಮ ಯಾಕೆ ಈ ರೀತಿ ಮಾತಾಡ್ತೀಯಾ, ಈ ರೀತಿ ಎಲ್ಲ ಮಾತಾಡ್ಬಂದ್ಬಿಟ್ಟು ಇಲ್ಲಿ ಪಾರ್ಥ ಅಂತಿದ್ರೆ. ಹೌದು ಅತ್ತೆ, ಈ ರೀತಿ ಎಲ್ಲ ಬೇಜಾರಾಗ್ಬಿಡಿ, ಇದರಲ್ಲಿ ಏನಿದೆ ಸತ್ಯ ಒಪ್ಕೊಂಡು ಸುಮ್ಮನೆ ಇರಬೇಕು, ನಮ್ಮ ಕೈಯಲ್ಲಿ ಏನು ಇಲ್ಲಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಪೇಕ್ಷೆ ಸಮಾಧಾನ ಮಾಡ್ತಾ ಇರ್ತಾಳೆ. ಹೌದು, ಏನೂ ಇಲ್ಲ, ಆದರೆ ಮಕ್ಕಳು ಮಾಡೋ ತಪ್ಪಲ್ಲಿ ಅಮ್ಮಂದು ಪಾಲಿರುತ್ತೆ ಅಂತೆ. ಅದೇ ರೀತಿ ನಾನು ಜಯದೇವ್ಗೆ ಏನೋ ಅಂದೆ, ಅವ್ನಿಗೆ ಸಪೋರ್ಟ್ ಮಾಡ್ಕೊಂಬಂದಕ್ಕೆಲ್ಲ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಪಾಪ ಮಾಯಿಮ ಎಷ್ಟೆಲ್ಲ ಬೇಜಾರಾಗಿದ್ದಾಳೆ ಏನೋ. ಹಾಗಾದರೆ ನನ್ನ ಕಷ್ಟ ಹೇಳ್ಕೊಳ್ಳೋಕ್ಕೆ ಯಾರಿದ್ರು, ಅಣ್ಣ ಆದರೂ ಇದ್ದ, ಈಗ ಅವನು ನನ್ನ ಬಿಟ್ಟೋಗಿದ್ದಾನೆ, ನಾನು ಯಾರ ಅಂತ ಶೇರ್ ಮಾಡ್ಕೊಳ್ಳಿ, ನೀವಂತೂ ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಪಾಪ ಅಂತಂದ್ಬಿಟ್ಟು ಇಲ್ಲಿ ಶಾಕುಂತಲ ಅಂತಾರೆ. ಅತ್ತೆ ಯಾಕಾಗ ಅಂದ್ಕೊಳ್ತೀರಾ, ನಾವಿದ್ದೀವಿ, ನಮ್ಮ ಹತ್ರ ಮಾತಾಡಿ ಅಂತಿದ್ರೆ. ಹೌದು ಮಹಿಮಾ ಅಪೇಕ್ಷಾ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಮಾಮ್, ನಾನಿದ್ದೀನಿ, ನನ್ನ ಹತ್ರ ಶೇರ್ ಮಾಡ್ಕೊ, ಏನೇ ಇದ್ದರು ನೀವು ಡೋಂಟ್ ವರಿ ಆಯಿತಾ. ನೀನು ಬೇಜಾರಲ್ಲಿದ್ದರೆ ನನಗೆ ಇಷ್ಟ ಆಗಲ್ಲ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂದ್ಬಿಟ್ಟು ಇಲ್ಲಿ ಅಂತ ಇದ್ದರೆ. ಸರಿ ಬರ್ತಾ ಆಯಿತು ಅಂದ್ಬಿಟ್ಟು ಶಾಕುಂತಲೆಯಲ್ಲಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇನ್ನು
ಇಲ್ಲಿ ಲಕ್ಷ್ಮೀಕಾಂತ್ ತುಂಬಾ ಬೇಜಾರಲ್ಲಿ ಫುಲ್ ಸಾವು ಬದುಕಿನ ಮತ್ತೆ ಹೋರಾಡ್ತಾ ಇದ್ರೆ ಜಯದೇವ್ ಬಂದ್ಬಿಟ್ಟು ಸತ್ಯ ಹೇಳು ಮತ್ತು ತಿಂಡಿ ಕೊಡ್ತೀನಿ ಅಂದ್ಬಿಟ್ಟು ಹಠ ಮಾಡ್ತಾನೆ. ಇಲ್ಲ ಕಣೋ, ನಾನು ಮಾತ್ರ ಹೇಳೋದಿಲ್ಲ, ಯಾಕೋ ಈ ರೀತಿ ಮಾಡ್ತಿದ್ಯಾ, ಅವರು ರಕ್ತ ಸಂಬಂಧ, ನಿನಗೂ ಮಕ್ಕಳ ಥರ ತಾನೆ, ನಿನಗೆ ಮನುಷ್ಯತ್ವ ಅನ್ನೋದಿದೆಯಾ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಬೈತಾರೆ. ಅದೆಲ್ಲ ಬೇಡ, ನಾವೇನು ಒಂದೇ ತಾಯಿ ಹುಟ್ಟಿದೋರ ಇಲ್ಲ ತಾನೆ, ಒಂದೇ ಕೈ ತುತ್ತು ತಿಂದೋರಲ್ಲ, ಅವನಿಗೂ ನನಗೂ ಕಂಪ್ಯಾರಿಸನೇ ಬೇಡ, ಅವನು ಸುಖವಾಗಿರಬಾರ್ದು, ಅದೇ ನನ್ನ ಆಸೆ. ನೋಡ್ತಾ ಇರೋ, ನೀನು ಸತ್ಯ ಇಲ್ಲಾಂದರೆ ಇನ್ನೂ 2 ಮಕ್ಕಳಿದ್ದಾರೆ, ಅವರು ಕೂಡ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಜಯದೇವ್ ವಾರ್ ಮಾಡ್ತಾ ಇದ್ದಾರೆ. ನೀನೇ ಕೂಡ ಕಿತ್ಕೊಂಡ್ರು, ನಾನು ಮಾತ್ರ ಸತ್ಯ ಹೇಳಲ್ಲ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಂತ ಇರ್ತಾರೆ. ಅವ್ನ ಮುಂದೆನೇ ಬೇಕು ಅಂತಲೇ ಇಲ್ಲಿ ತಿಂತಾ ಇರ್ತಾನೆ. ಪಾಪ ಅಶ್ವಿನಿಯಿಂದ ಸಾಯ್ತಾ ಇರ್ತಾನೆ ಲಕ್ಷ್ಮೀಕಾಂತ್. ಇನ್ನು ಇತ್ತ ಕಡೆ ಗೌತಮ್ ಫುಲ್ ಬ್ಯುಸಿಯಾಗಿ ನನ್ನ ಮಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಅಖಿಲ ಡಾಕ್ಟರ್ ಹೇಳಿದ್ರು ಅಂದ್ಬಿಟ್ಟು ಇಲ್ಲಿ ಫೋನ್ ಮಾಡ್ತಾಯಿದ್ರೆ ಅವ್ರ PA ಕಾಲ್ ಎತ್ತಿ, ಅಲ್ಲ ಅಖಿಲ ಡಾಕ್ಟರ್ ಇದೆಯಾ ಅಂದ್ಬಿಟ್ಟು ಗೌತಮ್ ಕೇಳ್ತಾರೆ. ಇಲ್ಲ ಸರ್, ಅವ್ರ ಹಸ್ಬೆಂಡ್ಗೆ ಏನು ಇಂಪಾರ್ಟೆಂಟ್ ಸರ್ಜರಿ ಮಾಡಿಸ್ಬೇಕಾಗುತ್ತಂತೆ, ಅದಕ್ಕೆ ಅವರು ಔಟ್ ಆಫ್ ಕಂಟ್ರಿ ಹೋಗಿದ್ದಾರೆ, ಅದಕ್ಕೋಸ್ಕರ ಈ ಟೈಮಲ್ಲಿ ಅವ್ರು ಪರ್ಸ್ನಲ್ ಫೋನ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಮೊದಲು ಅವ್ರ ಗಂಡನ ಹತ್ರ ಇರ್ಬೇಕಂತ ಬಯಸ್ತಾರೆ. ಎಲ್ಲ ಸರ್ಜರಿ ಎಲ್ಲ ಆದಮೇಲೆ ಕಂಪ್ನಿ ಬಗ್ಗೆ ವಿಚಾರಿಸ್ಕೊಳ್ಳೋಕ್ಕೆ ನಾರ್ಮಲ್ ಕಾಲ್ನ ಮಾತ್ರ ಮಾಡ್ತಾನೆ ಇರ್ತಾರೆ. ಮಾಡಿದಾಗ ನಿಮ್ಮ ಬಗ್ಗೆ ಹೇಳ್ತೀನಿ ಅಂದ್ಬಿಟ್ಟು PA ಇರ್ತಾರೆ. ಸರಿ ಆಯಿತು, ಥ್ಯಾಂಕ್ ಯು ಅಂದ್ಬಿಟ್ಟು ಗೌತಮ್ ಅಂತಾರೆ. ಆಗ ಅಲ್ಲಿಗೆ ಭೂಮಿಕಾ ಬಂದ್ಬಿಟ್ಟು, ಗೌತಮ್ ಅವರೇ ಯಾಕೆ ಏನಾಯಿತು ಅಂತಾರೆ. ಏನಿಲ್ಲ, ಕಿರಣ್ ಅವರ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿಲ್ಲ ಅಂತೆ, ಅದಕ್ಕೆ ಅವರು ಕಾಲು ಕೂಡ ಪರ್ಸ್ನಲ್ ಯೂಸ್ ಮಾಡ್ತಾ ಇಲ್ಲ, ಇದೆಲ್ಲ ಆದಮೇಲೆ ಮಾಡ್ಬೋದು ಕಾಲು ಅಂದ್ಬಿಟ್ಟು ಅಂತಾರೆ. ಸರಿ ಬಿಡಿ, ಆಯಿತು ಬನ್ನಿ, ಆಫೀಸ್ಗೆ ಹೋಗಿ ಟೈಮ್ ಆಯ್ತಲ್ಲ ಅಂತಿದ್ರೆ ಹೌದು ಗಡಿಯ ಏನು ಅಂದ್ಬಿಟ್ಟು ಕೇಳ್ತಾರೆ. ಬಾಬಾ ಆಯಿತು ಕಣಪ್ಪ, ನಿಂದೆ ಲೇಟು ಅಂದ್ಬಿಟ್ಟು ಗೌತಮ್ ಮತ್ತು ಆನಂದ್ ಕೆಳಗಡೆ ಬರಬೇಕಾದ್ರೆ ಸದಾಶಿವ ಮಂದಕ್ಕಿನ ಇಬ್ಬರು ಬರ್ತಾರೆ. ಅರೆ ಅಮ್ಮ ಅಪ್ಪ, ಇದೇನಿದು ಸಡನ್ ಸರ್ಪ್ರೈಸು, ಒಂದು ಕಾಲು ಮಾಡಿಲ್ಲ ಅಂತಾರೆ. ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ. ಅದು ಗೌತಮ್, ಭೂಮಿಕಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂದ್ಬಿಟ್ಟು ಇಲ್ಲಿ ಸದಾಶಿವ ಮಂದಾಕಿನಿ ಪೀಠಕ್ಕೆ ಹಾಕ್ತಾರೆ. ಅರೆ ನಮ್ಮ ಹತ್ರ ಮಾತಾಡಬೇಕಾ ಅಂಥದ್ದೇನಿದೆ, ಹೇಳ್ಕೊಳ್ಳಿ ಮಾವ ಅತ್ತೆ ಅಂತಂದ್ಬಿಟ್ಟು ಗೌತಮ್ ಅಂತ ಇರ್ತಾರೆ. ಇನ್ನು ಅದೇ ಟೈಮ್ಗೆ ಇತ್ತ ಕಡೆ ಏನು ಗೊತ್ತಾ, ಮಹಿಮಾ ಹುಷಾರಿದ್ದಾಳ ಅಂತ ಕೇಳಕತ್ತಿದ್ರಲ್ವ, ಅವಳು ಹುಷಾರಿದೆ ಅಂತ ಬಾಯಿ ಮತ್ತಿಗೆ ಹೇಳ್ಬೋದು, ಆದರೆ ಅವಳ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟ್ರು ಅವಳಿಗೆ ಯಾವುದೇ ರೀತಿ ಆಘಾತಕಾರಿ ವಿಚಾರ ಮತ್ತೆ ನಡೀಲೇಬಾರ್ದು, ಅವಳು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಿದ್ದಾರೆ. ನನಗೆ ಯಾಕೋ ಅದೇ ಆತಂಕ ಮಾವ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಅಳಿಯ ಅಂದ್ಬಿಟ್ಟು ಮಂದಾಕಿನಿ. ಅಷ್ಟೇ ತಾನೆ ಅತ್ತೆ, ಬೇಕಿದ್ರೆ ಸ್ವಲ್ಪ ದಿನ ಅವಳು ಇಲ್ಲಿಗೆ ಬಿಟ್ಟೋಗಿ, ಆಗ ಅವಳು ಸರಿ ಹೋಗ್ಬೋದು ಅಂತಿದ್ರೆ. ಇಲ್ಲ ಅವಳು ಇಲ್ಲಿ ಬಿಟ್ಟರೆ ಸರಿ ಹೋಗಲ್ಲ, ನಮ್ಮ ಹತ್ರ ಬೇರೆನೇ ಐಡಿಯಾ ಇದೆ ಅಂದ್ಬಿಟ್ಟು ಮಂದಾಕಿನಿ ಅಂತಾಳೆ. ಬೇರೆ ಐಡಿಯಾನ ಏನದು ಹೇಳ್ಕೊಳ್ಳಿ ಅಂತಿದ್ರೆ, ಅಯ್ಯೋ ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನೀವು ನಾವು ಹೇಳೋದು ಕೇಳ್ಕೊಂಡ್ರೆ ಸ್ವಾರ್ಥ ಅಂತ ಅನ್ಬೋದು, ಆದರೆ ನನಗೆ ಬೇರೆ ಆಪ್ಷನ್ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಅಳಿ ಅಂದರೆ ಅಂದ್ಬಿಟ್ಟು ಅಂತ ಇರ್ತಾಳೆ ಮಂದಾಕಿನಿ. ಅದೇ ಯಾಕೆ ನೀವು ಸುತ್ತುವರಿಸಿ ಮಾತಾಡ್ತಿದ್ರ, ಏನೇ ಇದ್ದರೂ ನೇರವಾಗಿ ಹೇಳ್ಬೋದಲ್ಲ ಅಮ್ಮ, ಹೇಳಿ ನೀವು ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತಾರೆ. ಅದು ಏನೂ ಇಲ್ಲ, ನಮ್ಮ ಮಹಿಮಗೂ ಮಿಂಚು ಅಂದರೆ ತುಂಬಾ ಇಷ್ಟ, ಹಾಗೆ ಮಿಂಚು ಕೂಡ ಮಹಿಮೆ ಅಂದರೆ ತುಂಬಾ ಇಷ್ಟ. ಏನೇ ಹೇಳಿದ್ರು ನನಗೆ ಮಿಂಚು ಥರನೇ ಹುಡುಗಿ ಬೇಕು, ಹೆಣ್ಮಗಳೇ ಆಗ್ಬೇಕಂತ ಆಸೆ ಪಡ್ತಾಯಿದ್ಲು. ಅವಳ ಫೋಟೋನ ಯಾವಾಗಲೂ ಜೊತೆಲೇ ಇಟ್ಕೊಂಡು ಮಲ್ಕೊಳ್ತಿದ್ಲು. ಅದಕ್ಕೆ ನೀವು ಯಾಕೆ ದೊಡ್ಡ ಮನಸ್ಸು ಮಾಡಿಬಿಟ್ಟು ನಮ್ಮ ಮಹಿಮಗೆ ಈ ಒಂದು ನಿಮ್ಮ ಮಗಳಾದಂತಹ ಮಿಂಚುನ ದತ್ತು ಕೊಡಬಾರ್ದು, ಇದರಿಂದ ಅವಳು ಖುಷಿಯಾಗಿರ್ತಾಳೆ, ನೀವು ಖುಷಿಯಾಗಿರ್ತಾಳೆ, ನಾವೆಲ್ಲರೂ ಖುಷಿಯಾಗಿರ್ಬೋದು ಅಂದ್ಬಿಟ್ಟು ಮಂದಾಕಿನಿ ಸತ್ಯ ಹೇಳ್ತಾಳೆ. ಆಗ ಗೌತಮ್ ಭೂಮಿಕಾಗೆ ಶಾಕ್ ಆಗುತ್ತೆ. ಅಮ್ಮ ಏನು ಹೇಳ್ತೀರಿ ನೀವು ಅಂತಿದ್ರೆ, ಹೌದು ಕಂದ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ನನ್ನ ಸೊಸೆ ಜೀವನ ಮುಖ್ಯ ಅಲ್ವಾ, ಇದರಿಂದಾಗಿ ಅವಳು ತುಂಬಾ ಖುಷಿಯಾಗಿರ್ತಾಳೆ, ಆ ನಂಬಿಕೆ ನನಗಿದೆ ಅಂದ್ಬಿಟ್ಟು ಇಲ್ಲಿ ಮಂದಾಕಿನಿ ಅಂತಾರೆ. ಆಗ ಅತ್ತೆ ಇದೆಲ್ಲ ಆಗಲ್ಲ ಅಂತಂದ್ಬಿಟ್ಟು ಗೌತಮ್ ಕಡಾಖಂಡಿತವಾಗಿ ಉತ್ತರ ಕೊಡ್ತಾನೆ. ಆಗ ಭೂಮಿಕಾ ಹೌದು ನನಗೂ ಕೂಡ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದರೆ ಈ ಒಂದು ಹೊರಗಡೆ ಕೇಳಿಸ್ಕೊತಾ ಇರ್ತಾನೆ ಎಲ್ಲದು ಕೂಡ ಅಪ್ಪು. ಈತ ಕಡೆ ಆಗ ಮಂದಾಕಿನಿ ಮತ್ತು ಸದಾಶಿವನಿಂದ ಹೊರಟೋಗ್ತಾರೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ಬಿಟ್ಟು ಗೌತಮ್ ಅಂತಾರೆ. ಗೌತಮ್ ಮತ್ತು ಭೂಮಿಕಾ ಕೂತ್ಕೊಂಡು ಮಾತಾಡ್ತಿದ್ರೆ, ಅಲ್ಲ ಇವ್ರು ಹೇಗೆ ಕೇಳ್ತಿದ್ದಾರೆ ನಮ್ಮ ಮಿಂಚಿನ ಕೊಡು ಅಂತಿದ್ರೆ, ಹೌದು ನನಗೂ ಕೂಡ ಮಿಂಚಿನ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಭೂಮಿಕಾ ಅಂತಾರೆ. ಹೌದು ಅಲ್ಲ, ನಮ್ಮ ಮಿಂಚು ಒಬ್ಬಳೇ ನಮ್ಮ ಮಗಳು ಇರೋದು, ಅವರು ಆಗೋ ಮಗು ಬೇಕಂದರೆ ದತ್ತು ತೊಗೊಂಡ್ರಾಯ್ತು, ಪಾಪ ಅನಾಥಾಶ್ರಮದಲ್ಲಿ ಎಷ್ಟೆಲ್ಲ ಮಕ್ಕಳಿದೆ, ದತ್ತು ತೊಗೊಂಡ್ರೆ ಔಟ್ರಕ್ಕೂ ಜೀವನ ಕೊಟ್ಟಂಗಾಗುತ್ತೆ ಅಲ್ವಾ ಅಂತಂದ್ಬಿಟ್ಟು ಗೌತಮ್ ಅಂತಾರೆ. ಹೌದು ಗೌತಮರೇ, ನೀವು ಒಳ್ಳೆ ಐಡಿಯಾನೇ ಕೇಳಿದ್ರಿ, ನಾವು ಯಾವುದೇ ಕಾರಣಕ್ಕೂ ಮಿಂಚು ಪುಟ್ಟನ ಕೊಡೋ ಬೇಡ, ನಮಗೆ ಮಗಳು ಇಲ್ಲದೆ ಇರ್ಬೋದು, ಆದರೆ ಮಿಂಚು ನಮ್ಮ ಸ್ವಂತ ಮಗಳ ಥರನೇ ಅಂದ್ಬಿಟ್ಟು ಭೂಮಿಕಾ ಅಂತ ಇರ್ತಾರೆ. ಆಗ ಮಿಂಚು ಇಲ್ಲಿ ಬೇಜಾರು ಮಾಡ್ಕೊಂಡು ಹೊರಗಡೆ ಕೂತ್ಕೊಂಡಿದ್ರೆ ಇಲ್ಲಿ ನಗ್ತಾ ಇರ್ತಾನೆ ಅಪ್ಪು. ಯಾಕೋ ನಗ್ತಾ ಇದೆಯಾ ಅಂತಾರೆ. ಇನ್ನೇನು ಅಪ್ಪ ನಿನ್ನ ಈ ಮನೆಯಿಂದ ಆಚೆ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ನನ್ನ ಆಚೆ ಆಗ್ತಾರೆ ಯಾಕೋ ಅಂತಿದ್ರೆ, ಅದು ಮಹಿಮಾ ಆಂಟಿಗೆ ಈ ರೀತಿ ಆಯ್ತಲ್ಲ ಅತ್ತೆಗೆ, ಅದಕ್ಕೋಸ್ಕರ ನಿನ್ನ ದತ್ತು ಪಡಿಬೇಕಂತೆ, ನಿನ್ನ ಗುಂಡು ದತ್ತು ಮನೆಗೆ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಪು ಅಂದ್ಬಿಡ್ತಾರೆ. ಏನು ಹೌದಾ ಅಂತಂದ್ಬಿಟ್ಟು, ಅಪ್ಪ ಯಾಕೆ ಈ ರೀತಿ ಮಾಡ್ತಾಯಿದ್ರಾ, ನನ್ನ ಯಾಕೆ ಗುಂಡು ದತ್ತು ಮನೆಗೆ ಕಳಿಸ್ತಾ ಇದ್ದೀರಾ ನೀವು ಅಂತಂದ್ಬಿಟ್ಟು ಪ್ರಶ್ನೆ ಮಾಡುತ್ತೆ ಮಗು. ಕಂದ ಇದು ನೀನು ಯಾರು ಹೇಳಿದ್ದು ಅಂತ ಗೌತಮ್ ಅಂತಿದ್ರೆ, ಇನ್ಯಾರು ಇಲ್ಲಿದ್ದಾರಲ್ಲ ಆಕಾಶ ಹೇಳಿದ್ದು ಅಂತಾರೆ. ನಿನಗೆ ಗೊತ್ತಾಯ್ತು ಆಕಾಶ್ ಇದ್ರ ಬಗ್ಗೆ ಎಲ್ಲ ಅಂತ ಕೇಳ್ತಾರೆ. ಅದು ಅಜ್ಜಿಯ ತಾತ ಮತ್ತು ಮನೆಗೆ ಬಂದಿರ್ತಾನೆ, ಅವರೆಲ್ಲ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ, ಅದಕ್ಕೆ ಈ ಮಿಂಚುಗೆ ಹೇಳಿದ್ದು ಅಂದ್ಬಿಟ್ಟು ಅಂತಾರೆ.
ಆಗ ಇಲ್ಲ ಕಂದ, ನೀನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ, ನೀನು ಇದೇ ಮನೇಲಿ ಇರ್ತೀಯ, ಯಾರ ಮನೆಗೆ ಹೋಗೋ ಅವಶ್ಯಕತೆ ನಿನ್ನ ಬಿಟ್ಟು ಗೌತಮ್ ಅಂತಾರೆ. ಇಲ್ಲ ಪಾಪ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಏನಾಗಲಿ ನಿಮ್ಮ ಮೊದಲೇ ಮಗು ಸಿಕ್ತಲ್ವಾ, ಅದಕ್ಕೆ ಈ ರೀತಿಯಲ್ಲಿ ಮಾಡ್ತಿರೋದು. ಅವತ್ತೇ ನಾನು ಹೇಳಿದೆ ಎಲ್ಲರಿಗೂ ಅಷ್ಟೇ, ನಾನು ಯಾರಿಗೂ ಬೇಕಾಗಿಲ್ಲ ಬಿಡಿ ಅಂದ್ಬಿಟ್ಟು ಇಲ್ಲಿ ಮಿಂಚು ಬೇಜಾರು ಮಾಡ್ಕೊತಾ ಇರ್ತಾಳೆ. ಹಾಗಾದರೆ ಮಿಂಚು ಇಲ್ಲಿ ಈ ಒಂದು ಸದಾಶಿವ ಮನೆಗೆ ದತ್ತು ಕೊಟ್ಟೇ ಬಿಡ್ತಾರ ಗೌತಮ್? ಇಲ್ಲಾಂದರೆ ಮಿಂಚು ತನ್ನ ಮಗಳನ್ನ ಸತ್ಯ ಗೊತ್ತಾಗುತ್ತಾ? ಮಿಂಚು ಇದ್ಯಾವುದು ಬೇಡ, ಯಾರ ಸಹವಾಸನೂ ಬೇಡ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗೋ ನಿರ್ಧಾರ ಏನಾದರೂ ಮಾಡಿದಾಳ? ಹಾಗಾದರೆ ಈ ಒಂದು ಮಿಂಚು ಜಯದೇವ್ ಕೈಲಿ ಸಿಗ್ತಾರಾ? ಹಾಗಾದರೆ ಮಿಂಚು ಕತೆ ಆದರೂ ಏನು, ಗೌತಮ್ ಭೂಮಿಕಾ ಮುಂದಿನ ಪ್ರಶ್ನೆ ಆದರೂ ಏನು ಮಾಡ್ತಾರೆ ಅಂತ ನೋಡೋಣ. ಆದಷ್ಟು ಬೇಗ ಗೌತಮ್ ಮತ್ತು ಭೂಮಿಕಾಗೆ ಈ ಒಂದು ಮಿಂಚಿನ ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾಗುತ್ತಂತ ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.